ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡ ಓಹ್ ಓ ಏನಕ್ಕ ರೂಮಿಂದ ಆಚೆನೆ ಬರಲ್ಲ, ಫೋನಲ್ಲೇ ಮಾತಾಡ್ತಾ ಇರ್ತೀಯ ಅಂದ್ರು ಅಮ್ಮ. ಈಗ ನೋಡಿದ್ರೆ ತರಕಾರಿ ಹೆಚ್ಕೊಂಡು ಕೂತಿದ್ಯಲ್ಲ, ಅಡಿಗೆ ತಮ್ದೇನೋ ಇವತ್ತು? ಇನ್ನೇನಪ್ಪ ಮಾಡ್ಲಿ, ನಿಮ್ ಬಾವ ಕಾಲ್ ಮಾಡೋದು ಬೆಳಗಿನ ಜಾವ ಬಿಟ್ರೆ ರಾತ್ರಿ ಹೊತ್ತು. ನೀನ್ ಮನೆಗೆ ಬರೋ ಟೈಮು ಅದೇ ಅಲ್ವಾ, ಹಾಗಾಗಿ ಸಿಕ್ಕಿಲ್ಲ. ಹೂನಕ್ಕ, ಕೆಲಸ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಮನೆಯವ್ರ ಜೊತೆ ಸರಿಯಾಗಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಹೊರವರ್ದ ಬಂದಿದ್ರಾ? ಇಲ್ಲ ಕಣೋ, ವರಂಗೆ ರಜೆ ಇಲ್ವಂತೆ. ಬ್ಯಾಂಕಿನ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾಳೆ. ಹೌದಾ, ಪರವಾಗಿಲ್ಲ ಬಿಡು, ಕೆಲಸ ಮುಗಿಸ್ಕೊಳ್ಳಿ. ನಾವೆಲ್ಲರೂ ಫ್ರೀ ಆದ್ಮೇಲೆ ಒಂದು ಒಳ್ಳೆ ಟ್ರಿಪ್ಪಿಗೆ ಹೋಗ್ಬಂದ್ಬಿಡೋಣ. ಹ್ಞೂ ಕಣೋ. ಸರಿ, ಬರ್ತೀನಿ, ಆಯ್ತು. ನೀವು ಕಾಣಿಸ್ತಿಲ್ವಲ್ಲ? ಸುಬ್ಬು, ಎಲ್ಲಿ ಹೊರಟಿಯ ಕೆಲಸಕ್ಕೆ? ಒಂದು ನಿಮಿಷ ಇರು, ಲಂಚ್ ಬಾಕ್ಸ್ ಕೊಡ್ತೀನಿ. ಬೇಡ ಮೇಡಮ್, ಅಲ್ಲೇ ತಿನ್ಕೋತೀನಿ. ಯಾಕೆ? ನಾನು ಮಾಡಿರೋ ಊಟನೇ ತಿನ್ಬೇಕು. ಚಿಕ್ಕಪ್ಪ ಕಾಲ್ ಮಾಡಿದ್ರು, ಕೆಲಸ ಅನ್ಕೊಂಡು ನೀನು ಊಟನೇ ಮಾಡಲ್ವಂತೆ. ಆ ಥರ ಎಲ್ಲ ನಡೆಯಲ್ಲ. ಟೈಮಿಗೆ ಊಟ ಮಾಡಬೇಕು. ತಗೋ. ನೋಡ್ದೇನೋ ಸುಬ್ಬು, ಮೇಡಮ್ ಅವರು ನಿನಗೋಸ್ಕರ ಎಷ್ಟು ಖುಷಿಯಿಂದ ಕ್ಯಾರಿಯರ್ನ ರೆಡಿ ಮಾಡಿ ಕೊಡ್ತಿದ್ದಾರೆ. ನೀನ್ ನೋಡಿದ್ರೆ ಬೇಡ ಮೇಡಮ್ ಅಂತೀಯ. ದಡ್ಡ. ಸುಮ್ಮನೆ ಯಾಕೆ ಅವ್ರಿಗೆ ಕಷ್ಟ ಅಂತ. ಲೋ, ಹೆಂಡತಿ ಗಂಡನ್ಗೋಸ್ಕರ ಕ್ಯಾರಿಯರ್ ರೆಡಿ ಮಾಡ್ಕೊಡೋದು ಕಷ್ಟ ಅಲ್ಲ ಕಣೋ, ಪ್ರೀತಿ ಅಂತಾರೆ. ಈಗ ಈ ಪ್ರೀತಿಲೇ ಹೊಟ್ಟೆ ತುಂಬಿಸ್ಕೋಬೇಕು. ಯಾಕಂದ್ರೆ 3 ತಿಂಗಳು ಯಾವ ಮುಹೂರ್ತಾನೂ ಇಲ್ವಲ್ಲ. ಅಯ್ಯೋ ಸುಮ್ಮನಿರಕ್ಕ, ನೀನು ರೇಗಿಸ್ಬಿಡ ನನಗೆ. ನಾನು ಬರ್ತೀನಿ. ಸರಿ, ನಾನು ಫೋನ್ ಮಾಡ್ತೀನಿ, ಊಟ ಹೇಗಿತ್ತು ಅಂತ ಹೇಳಬೇಕು. ಆಯ್ತು, ಬರ್ತೀನಿ ಮೇಡಮ್. ಶ್ರಾವಣಿ ಮೇಡಮ್ ಅವರೇ, ಸುಬ್ಬುಗ್ ಮಾತ್ರ ಅಡುಗೆ ಮಾಡಿದ್ರಾ? ಏನ್ ವಿಶೇಷ? ಎಲ್ಲ ವಿಶೇಷನೇ, ಅದರಲ್ಲೂ ಅವರಿಗೆ ಇಷ್ಟ ಆಗುವಂಥದ್ದೇ. ಹೌದಾ? ನೀವು ವಿಶೇಷವಾಗಿ ಅಡುಗೆ ಮಾಡಿದ್ದನ್ನ ನಾನು ನೋಡ್ಲೇ ಇಲ್ವಲ್ಲ. ಅಡುಗೆ ಸಿಂಪಲ್ಲೇ, ಆದರೆ ನಾನು ಅವ್ರಿಗೆ ಕೊಟ್ಟು ಕಳಿಸಿರೋದು ಸ್ಪೆಷಲ್. ಓಹೋ, ಹಾಗೆ ಇದೆ. ಇಲ್ಲೇನೋ ವಿಶೇಷ ಇದೆ. ಅಂದಾಗೆ ಮೇಡಮ್ ಅವರೇ, 3 ತಿಂಗಳು ಡಯಟಲ್ಲಿ ಇದ್ದೀರಲ್ಲ, ಕಷ್ಟ ಆಗ್ತಿಲ್ವಾ? ಕಷ್ಟ ಆಗುತ್ತೆ, ಆದರೆ ಸದ್ಯಕ್ಕೆ ಕಣ್ಣಲ್ಲೇ ಪ್ರೀತಿ ಮಾಡ್ತಿದ್ದೀವಿ. ಏನು ಕಣ್ಣಲ್ಲೇ ಪ್ರೀತಿ ಮಾಡ್ತಿದ್ದೀರಾ? ಅದು ಹೇಗೆ? ನೀವು ನಿಮ್ಮ ಗಂಡ ಬರೀ ಫೋನ್ ಕಾಲಲ್ಲೇ ಪ್ರೀತಿ ಮಾಡ್ತಿದ್ದೀರಲ್ಲ, ಹಾಗೆ ನಾನು ನನ್ನ ಗಂಡ ಕಣ್ಣಲ್ಲೇ ಪ್ರೀತಿ ಮಾಡ್ತಿದ್ದೀವಿ. ನಿಮ್ಮ ಗಂಡ ಇಲ್ಲಿ ಬರ್ತಾರಲ್ಲ, ಅವಾಗ ಕೇಳಿ ಕಣ್ಣಲ್ಲೇ ಪ್ರೀತಿ ಮಾಡೋದು ಹೇಗೆ ಅಂತ ಅವ್ರು ಹೇಳ್ಕೊಡ್ತಾರೆ. ಸರಿ ಸರಿ, ಕೇಳ್ತೀನಿ. ಒಟ್ನಲ್ಲಿ ಪ್ರೀತಿ ಹೀಗೆ ಮುಂದುವರಿಲಿ, ಜೊತೆಗೆ ಈ ಮನೆಗೊಂದು ಪುಟ್ಟ ಕಂದಮ್ಮ ಬೇಗ ಬರಲಿ. ಹೇಗಿದ್ಯಾ? ಆರಾಮಾಗಿದ್ಯಾ? ನಾನ್ ಚಂದಕೇವ್ನಿ. ನಿಮ್ಗೆ ಕಾಪಿ ತಂದ್ಕೊಡ್ಲಾ? ಯಾಕೇನಾಯ್ತು? ಒಂಥರ ಮಂಕಾಗಿದೆಯಲ್ಲ? ಛೇ, ಏನಿಲ್ಲ ಅಣ್ಣ, ನೀವಿರುವಾಗ ನನ್ಗೆ ಯಾವ ತೊಂದರೆ ಆಯ್ತದೆ. ನಾನ್ ಚಂದಕೇವ್ನಿ. ಆದ್ರೂ ನೀನ್ ನೋಡಿದ್ರೆ ನಾಯಿ ಎಲ್ಲ ಇದೆಯಾ? ಸೋಡ ತಗೋಬಾ ಅಂತ ಹೇಳಿದ. ಸುಬ್ಬು, ಯಾವಾಗ ಬಂದೆ? ಆರಾಮಾಗಿದ್ಯಾ? ಯಾರನ್ನು ನಿನ್ನ ನಾಯಿ ಅಂತ ಹೇಳಿದ್ದು? ಸುಬ್ಬು, ಮನೆಯೆಲ್ಲ ಚೆನ್ನಾಗಿದ್ದಾರಲ್ವಾ? ರೀ, ನೀವು ಕೋಣೆ ಆಗಿರಿ, ನಿಮ್ಗೇನ್ ಬೇಕೋ ನಾನು ಅಲ್ಲೇ ತಂದ್ಕೊಡ್ತೀನಿ. ಏನ್ ನಿಂತ್ಕೊಳ್ಳೋ. ನಾಯಿ ಅಂತ ಯಾರಿಗೆ ಕರೆತೆ? ಸುಬ್ಬು, ಅದು ಏನಿಲ್ಲ, ನಿನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಅನ್ಸುತ್ತೆ. ನನ್ನ ನಾಯಿ ಅಂತೆಲ್ಲ ಹೇಳಿ ಹೊಗಳೋ. ನಾಯಿ ಅಂತ ಯಾರಿಗೆ ಕರ್ತೆ? ನಿನ್ನನ್ನೇ ಕೇಳ್ತಿರೋದು, ಬಾಯ್ ಬಿಡು. ಅಣ್ಣ ಬಿಟ್ಬಿಡಿ ಅಣ್ಣ,
ಅವ್ರು ಮಾತಾಡೋ ರೀತಿ ನಿಮಗೆ ಗೊತ್ತಾಯ್ತಲ್ಲ, ಅವರು ನನ್ನ ತುಂಬ ಸಂದಾಗಿ ನೋಡ್ಕೊತವ್ರೆ. ನಾನಿಲ್ಲಿ ತುಂಬ ಸಂದಾಗಿವ್ನಿ. ಅಯ್ಯೋ, ಯಾರಿಗೆ ನಾಯಿ ಅಂತ ಕರ್ತಿದ್ದೆ? ಯಾರಿಗೆ ನಾಯಿ ಅಂತ ಕರ್ತೆ ಹೇಳು? ನಾಯಿ ಅಂತ ಯಾರು ಕರ್ದು? ಬಿಟ್ಬಿಡಿ ಅಣ್ಣ. ತಾಳಿ ಕಟ್ಟಿರೋ ಹೆಂಡ್ತಿನ ಮಾತಾಡ್ಸೋ ರೀತಿನ ಆಯ್ತು. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹೆಂಡ್ತಿ ಅಂದ್ರೆ ಎರಡನೇ ತಾಯಿ ಇದ್ದಂಗೆ. ಹೆಂಡ್ತಿನ ಪ್ರೀತಿನ ನೋಡ್ಕೊಳ್ಳೋನು ಕಣ್ಸು. ಅದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣಿಗೆ ಗೌರವ ಕೊಡೋನು ನಿಜವಾದ ಮನುಷ್ಯ. ಕಡೆ ಪಕ್ಷ ನಿನ್ ಕಣ್ಸಂತೂ ಆಗಿಲ್ಲ, ಕಡೆ ಪಕ್ಷ ಒಂದು ಮನುಷ್ಯ ಅಂತೂ ಆಗ್ಲೇ ಇಲ್ಲ. ಅಣ್ಣ, ನಿಮ್ಮ ಕೈ ಮುಗಿತೀನಿ, ಬಿಟ್ಬಿಡಿ ಅಣ್ಣ. ನೋಡಿ, ಅವ್ರು ನನ್ನ ತುಂಬ ಸಂದಾಗಿ ನೋಡ್ಕೋತವ್ರೆ. ಏನೋ ಬಾಯಿ ತಪ್ಪಿ ಹಂಗನ್ಬಿಟ್ರು ಅಟ್ಟಯ್ಯ. ಕೈ ಇಳಿಸಿ ಅಣ್ಣ. ಏನ್ ಬುದ್ಧಿ ಚೆನ್ನಾಗಿ ಗೊತ್ತು ಸಾವಿತ್ರಿ. ಇವನ್ನ ವಹಿಸ್ಕೊಂಡು ನಿಜವಾಗ್ಲೂ ಸತಿ ಸಾವಿತ್ರಿ ಆಗೋದಕ್ಕೆ ಹೊರಟಿದ್ಯಾ. ಅದಕ್ಕೆ ಇವನು ನಾಲಾಯಕ್ಕು. ಇವತ್ತಿನ ಕಾಲದಲ್ಲಿ ಇಂಥ ರಾಕ್ಷಸರನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ತಾಳಿ ಕಟ್ಟಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಅವಳಿಗೆ ಕಾಟ ಕೊಡ್ಬೋದು ಅಂತ ಅನ್ಕೋಬೇಡ. ಅವಳಿಗೆ ಅಣ್ಣನಾಗಿ ನಾನಿದ್ದೀನಿ. ಇಲ್ಲ ಸುಬ್ಬು, ನಾನು ಕಾಟ ಕೊಡ್ತಿಲ್ಲ. ಅವಳೇ ಹೇಳ್ತಿದ್ದಾಳಲ್ಲ, ನಾನು ಅವಳನ್ನ ಚೆನ್ನಾಗೇ ನೋಡ್ಕೊತಾ ಇದ್ದೀನಿ. ಮುಚ್ಚೋ ಬಾಯಿ. ಸಾವಿತ್ರಿ ಏನೇ ಹೇಳ್ತಿರ್ಬೋದು, ಆದ್ರೆ ಅವಳ ಕಣ್ಣಲ್ಲಿರೋ ನೀರು ಸತ್ಯ ಹೇಳ್ತಿದೆ. ಒಂದು ಮಾತು ನೆನಪಲ್ಲಿಟ್ಕೊ, ಅವಳ ಕಣ್ಣೀರಿಂದಾನೇ ನಿನ್ನ ಪಾಪದ ಕೊಡ ತುಂಬೋದು. ಅವಳ ಕಣ್ಣಲ್ಲಿ ಒಂದೊಂದು ಹನಿ ನೀರು ಬಂದಾಗ್ಲೂ ನಿನ್ಗೆ 2ರ ಶಿಕ್ಷೆ ಅನುಭವಿಸ್ತೀಯ. ಏಯ್, ಅವಳೇ ನಿನ್ನ ಅಂಗ್ಲಾಚಿ ಬೇಡ್ಕೊಂಡಿರಲಿಲ್ಲ ಮದುವೆ ಆಗು ಅಂತ. ನೀನೇ ಅವಳ ಜೀವನನ ಹಾಳು ಮಾಡಿತು. ಈಗ ಅದನ್ನ ಸರಿ ಮಾಡೋ ಜವಾಬ್ದಾರಿನೂ ನಿಂದೆ. ತಿಳ್ಕೊನೆ, ಇನ್ನೊಂದ್ಸಲಿ ಅವಳ ಕಣ್ಣಲ್ಲಿ ನೀರು ಬಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ.